ನಾವು ಮಾಡ್ತಿರೋದು ಅರ್ಧನಾರೀಶ್ವರ ಲುಕ್. ಹೌದು ನೋಡಿ, ಶೂಟ್ಸ್ ಅಲ್ಲಿ ಹೆಂಗ್ ಇಷ್ಟು ಉದ್ದ ಹೇರ್ಸ್ ಗೊತ್ತಾ, ದಿಸ್ ಇಸ್ ಕಾಲ್ಡ್ ಎಕ್ಸ್ಟೆನ್ಷನ್. ಪ್ಯೂರ್ ಆಗಿರ್ತಿದ್ದೆ ಎಲ್ಲ. ಊಟ ಶಿವನ್ಗೆ ಊಟ ಎಲ್ಲ ಸುಮಾರು ಜನ ಕೇಳಿದ್ರಿ, ಸ್ಪೆಷಲಿ ಹುಡುಗಿರು, ನಾವು ಕೂಡ ಈ ಥರ ಮೇಕ್ ಓವರ್ ಶೂಟ್ಸ್ ಮಾಡಬಹುದಾ ಅಂತ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ಕೂಡ ಮೇಕ್ ಓವರ್ ಶೂಟ್ಸ್ಗೆ ಹೋಗ್ತಿದೆ. ಬಟ್ ಈ ಮೇಕ್ ಓವರ್ ಶೂಟ್ನ ಯಾಕೆ ನಾನು ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಂಡೆ ಅಂದರೆ, ಒಂದು ಇವತ್ತು ನನಗೆ ಕ್ರಿಯೇಟ್ ಮಾಡ್ತಿರೋ ಲುಕ್ ತುಂಬ 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 ಸ್ಪೆಷಲು. ಸೊ ಈ ಒಂದು ಸ್ಪೆಷಲ್ ಮೇಕ್ ಓವರ್ನ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಅದು ಒಂದು ಮೇನ್ ಇಂಟೆನ್ಷನ್. ಇನ್ನೊಂದೇನೆಂದರೆ, ಲಾಸ್ಟ್ ಟೈಮು ನಾನು ಮೇಕ್ ಓವರ್ ಶೂಟ್ಸ್ ಮಾಡಿದಾಗ ಸುಮಾರು ಜನ ನಮ್ಮ ಕಾಸ್ಟ್ಯೂಮ್ಸ್ ನಮಗೆ ಕೊಡ್ತಾರೆ ಅಂತ ಸುಮಾರಷ್ಟು ಕ್ವಶನ್ಸ್ ಕೇಳಿದ್ರಿ. ಸೊ ಅದು ಕೂಡ ಆನ್ಸರ್ ಮಾಡ್ದಂಗೆ ಅಂತ ಅನಿಸುತ್ತೆ. ಅಂದರೆ ಡೆಫಿನೆಟ್ಲಿ ಗೈಸ್, ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಿಕಾಸ್ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಮೇಕ್ ಓವರ್ ಆ್ಯಂಡ್ ಸಮಥಿಂಗ್ ರಿಲೇಟೆಡ್ ಟು ದೇವ್ರ ರಿಲೇಟೆಡ್ ಇದೆ ಆಲ್ರೆಡಿ. ಹಾಗಾಗಿ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾನಂತೂ ದೇವರ ಯೂಶಲಾಗಿ ಸಿಕ್ಕಾಪಟ್ಟೆ ನಂಬ್ತೀನಿ. ಸೊ ನಾನು ಯಾವಾಗಲೂ ಈ ಥರ ಏನಾದರೂ ಮೇಕ್ ಓವರ್ಸ್ ಬಂದರೆ ತುಂಬ ಭಯದಿಂದನೇ ಒಪ್ಕೊಳ್ಳೋದು. ಹಾಗಾಗಿ ಆಲ್ರೆಡಿ ಲೇಟ್ ಆಯಿತು. ನೆನ್ನೆ ನಾನು ಮಲಗಿದ್ದು ತುಂಬ ಲೇಟ್ ಆಯಿತು. ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಇವಾಗ ಹೋಗೋದು ಲೊಕೇಶನಿಗೆ. ಸೊ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಸ್ವಲ್ಪ ದೇವ್ರ ನಮಸ್ಕಾರ ಮಾಡಿಕೊಂಡು ಈಗ ಶೂಟ್ ಲೊಕೇಶನ್ಗೆ ಹೋಗೋಣ. ಹೋಗಿದ ತಕ್ಷಣ ಸಿಗ್ತೀನಿ. ಆ್ಯಂಡ್ ಇವತ್ತು ಲಾಸ್ಟ್ ಟೈಮ್ ತೋರಿಸಿರೋ ಮೇಕ್ ಓವರ್ ಶೂಟ್ಸ್ಗಿನ ಇವತ್ತು ಬೇರೆ ಲೊಕೇಶನು ಆ್ಯಂಡ್ ಆಲ್ಸೋ ಬೇರೆ ಮೇಕ್ ಓವರ್. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೈಸ್, ಮಿಸ್ ಮಾಡಿಬಿಡಿ. ಕಂಪ್ಲೀಟ್ ವಿಡಿಯೋನ ನೋಡಿ. ಕ್ಯಾಚ್ ಯು ಆಲ್ ಗೈಸ್ ವೆರಿ ಸೂನ್. ಸೊ ಗೈಸ್, ಲೊಕೇಶನಿಗೆ ರೀಚ್ ಆದೆ. ಏನೋ ನನಗೂ ಈ ಗೂಗಲ್ ಮ್ಯಾಪ್ ಹಾಗೆ ಬರ್ತಾಯಿಲ್ಲ ಅನಿಸುತ್ತೆ. ಎಲ್ಲೋ ಲೊಕೇಶನ್ ಹಾಕಿದರೆ ನನ್ನ ಅಮ್ಮಯ್ಯ ಹತ್ರಲ್ಲಿ ಎಲ್ಲೋ ಹೋಗ್ಬಿಟ್ಟಿತ್ತು. ಸೊ ಆಲ್ಮೋಸ್ಟ್ ನಾನು 30 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಟ್ರಾವೆಲ್ ಮಾಡಿದೆ, ಇನ್ನೂ ಲೇಟ್ ಆಯಿತು. ಸೊ ಲೊಕೇಶನಿಗೆ ಬಂದೆ ಗೈಸ್, ತೋರಿಸ್ತೀನಿ ನೋಡಿ ಲೊಕೇಶನ್ನು. ಒಂದು ನಿಮಿಷ ರೀ. ಸೊ ನೋಡಿ ಗೈಸ್, ಇಲ್ಲಿಂದ ಲೊಕೇಶನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದಿರೋದು ಕೆಂಗೇರಿ ಗೈಸ್, ಬ್ಯಾಂಗ್ಳೂರ್ ಫೋಟೋ ಸ್ಟೋರೀಸ್ ಅಂತ. ಸೊ ಗೈಸ್, ಲೊಕೇಶನಿಗೆ ರೀಚ್ ಆದೆ. ಏನೋ ನನಗೂ ಈ ಗೂಗಲ್ ಮ್ಯಾಪ್ ಹಾಗೆ ಬರ್ತಾಯಿಲ್ಲ ಅನಿಸುತ್ತೆ. ಎಲ್ಲೋ ಲೊಕೇಶನ್ ಹಾಕಿದರೆ ನನ್ನ ಅಮ್ಮಯ್ಯ ಹತ್ರಲ್ಲಿ ಎಲ್ಲೋ ಹೋಗ್ಬಿಟ್ಟಿತ್ತು. ಸೊ ಆಲ್ಮೋಸ್ಟ್ ನಾನು 30 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಟ್ರಾವೆಲ್ ಮಾಡಿದೆ, ಇನ್ನೂ ಲೇಟ್ ಆಯಿತು. ಸೊ ಲೊಕೇಶನಿಗೆ ಬಂದೆ ಗೈಸ್, ತೋರಿಸ್ತೀನಿ ನೋಡಿ ಲೊಕೇಶನ್ನು. ಒಂದು ನಿಮಿಷ ರೀ. ಸೊ ನೋಡಿ ಗೈಸ್, ಇಲ್ಲಿಂದ ಲೊಕೇಶನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದಿರೋದು ಕೆಂಗೇರಿ ಗೈಸ್, ಬ್ಯಾಂಗ್ಳೂರ್ ಫೋಟೋ ಸ್ಟೋರೀಸ್ ಅಂತ. ನಂದಿನಿ ಅಂತ, ಇವರೇ ನಮ್ಮ ಮೇಕಪ್ ಆರ್ಟಿಸ್ಟು. ಹಲೋ. ಸೊ ಹೇಳ್ಬಿಡಿ ನೀವೇ ಯಾವ ಲುಕ್ಕು ಅಂತ. ಇವತ್ತು ನಾವು ಮಾಡ್ತಿರೋದು ಅರ್ಧನಾರೀಶ್ವರ ಲುಕ್. ಹೌದು ಗೈಸ್, ಸೊ ಇವತ್ತು ನಾವು ಮಾಡ್ತಾ ಇರೋದು ಅರ್ಧನಾರೀಶ್ವರ ಲುಕ್ಕು. ಸೊ ಆಲ್ರೆಡಿ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ದಾರೆ, ಜಸ್ಟ್ ಕ್ರಿಂಪಿಂಗ್ ಮಾಡ್ಕೋತಾ ಇದ್ದಾರೆ. ಸೊ ಇವತ್ತು ತುಂಬ ಡಿಫ್ರೆಂಟು, ಸ್ಪೆಷಲ್ ಆ್ಯಂಡ್ ತುಂಬ ಯೂನಿಕ್ ಲುಕ್ಕು. ಅದಕ್ಕೆ ನಾನು ಇವತ್ತು ವ್ಲಾಗ್ ಮಾಡ್ತಾಯಿದ್ದೆ. ಆ್ಯಂಡ್ ಆಲ್ರೆಡಿ ನಮ್ಮ ಪಕ್ಕದಲ್ಲಿರೋರು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ. ಹಲೋ. ನೋಡಿ ಗೈಸ್, ಸೊ ಇದು ಶಿವ, ಆ ಕಡೆ ಪಾರ್ವತಿ, ಆ್ಯಂಡ್ ಇವರು ಅವ್ರ ಮೇಕಪ್ ಆರ್ಟಿಸ್ಟು. ವೇಟ್ ಫಾರ್ ದ ಲುಕ್. ಯಾ ಗೈಸ್, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಎಷ್ಟು ಎಫರ್ಟ್ಸ್ ಇರುತ್ತೆ ಗೊತ್ತಾ ಇವತ್ತಿನ ಲುಕ್ಗೆ. ನೋಡೋಣ, ಕೀಪ್ ವೇಟಿಂಗ್ ಗೈಸ್. ಗೈಸ್ ನೋಡಿ, ಇವಾಗ ಈ ಲುಕ್ ಮಾಡೋದಕ್ಕೆ ಅವರು ಡಿಫ್ರೆನ್ಸ್ ಕಾಣಿಸ್ಬೇಕು ಅಂತ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡಿದ್ದಾರೆ. ಈ ಕಡೆ ಪಾರ್ವತಿನಾ, ಈ ಕಡೆ ಆ್ಯಕ್ಚುಲಿ ಶಿವ, ರೈಟ್ ಸೈಡ್. ಈ ಕಡೆ ಶಿವ, ಈ ಕಡೆ ಪಾರ್ವತಿ. ಸೊ ಗೈಸ್, ಈ ಕಡೆ ಶಿವನ್ ಮಾಡ್ತಾ ಇದ್ದಾರೆ, ಈ ಕಡೆ ಪಾರ್ವತಿ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ನನ್ನ ಅವಸ್ಥೆ ಹೆಂಗಿದೆ. ನೆಕ್ಸ್ಟ್ ಇನ್ಯಾರ್ಗಿದೆ ಹೇರ್ ಸ್ಟೈಲ್. ಹಾಯ್ ಶಿಲ್ಪಾಕ. ಹಾಯ್. ಸೊ ಗೈಸ್ ನೋಡಿ, ಇವ್ರದ್ದೇ ಅಕಾಡೆಮಿ ಆ್ಯಂಡ್ ಇವತ್ತು ಇವ್ರ ಸ್ಟೂಡೆಂಟ್ಸ್ ಪೋರ್ಟ್ಫೋಲಿಯೋ ನಡೀತಾ ಇರೋದು. ಸೊ ಅವ್ರ ಸ್ಟೂಡೆಂಟ್ಸೇ ಇವತ್ತು ನಮಗೆ ಈ ಲುಕ್ನೆಲ್ಲ ಮಾಡ್ತಾ ಇರೋದು. ಥ್ಯಾಂಕ್ ಯು ಅಕ್ಕ ಫಸ್ಟು ಈ ಲುಕ್ ಕೊಟ್ಟಿದ್ದಕ್ಕೆ. ಸೊ ಇವತ್ತೊಂದು ಯುನೀಕ್ ಆಗಿರೋ ಲುಕ್ ಇದೆ.
ಆಡಿಯನ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ, ನೋಡೋಣ ಹೇಗೆ ಫಿನಿಶಿಂಗ್ ಬರುತ್ತೆ ಅಂತ. ಡನ್. ಆ್ಯಂಡ್ ನಿಮಗೂ ಕೂಡ ಥ್ಯಾಂಕ್ ಯು ಈ ಲುಕ್ ತೊಗೊಂಡಿದ್ದಕ್ಕೆ. ಇಲ್ಲಿ ನೋಡಿ ಗೈಸ್, ಹುಲಿ ಚರ್ಮ ಅನ್ಕೊಂಬಿಡಿ, ಅದು ಚಿಕ್ಕ ಮಕ್ಕಳು ಸೌಮ್ಯ ಯು ಗೆಟಿಂಗ್ ಕ್ಯಾಪ್ಚರ್ಡ್. ಇದು ಎಲ್ಲಿ ನಮ್ಮ ಶಿವನ್ ತೋರ್ಸಕ್ಕೆ ಬಿಡ್ತಾಯಿಲ್ಲ ಗುರು ಇವರು ಜಾಸ್ತಿ ಹಂಗೆ. ಆ್ಯಂಡ್ ಇದು ರುದ್ರಾಕ್ಷಿ ನೋಡಿ, ಇದು ಒಂಥರ ವೈಬ್ಸು ಗೈಸ್. ಸೊ ರುದ್ರಾಕ್ಷಿ, ಡಮರುಗ ಆ್ಯಂಡ್ ಶಿವಂದು ಕಾಸ್ಟ್ಯೂಮ್ಗೆ ಇದೊಂದು ತರಿಸಿದ್ದಾರೆ. ನೋಡೋಣ ಸಿಗ್ತೀವಿ ಆದಷ್ಟು ಬೇಗ. ಸೌಮ್ಯ ಅವರೇ ಬಾಯ್, ಸಿಗುವ ಕಾಸ್ಟ್ಯೂಮ್ ಆದಮೇಲೆ. ಇರ್ತೀಯ ಕಣೆ ಸುಮ್ಮನೆ, ಇಲ್ಲ ತೋರಿಸ್ತೀನಿ ಅಂದರೆ ಈ ಗೆಟಪ್ಪಲ್ಲಿ ಫುಲ್ ಗೆಟಪ್ಪಲ್ಲಿ ಸಿಗೋಣ ಅಂತ. ಆ ಗೆಟಪ್ ಬಂದಮೇಲೆ ನಾವು ಈ ಥರ ಎಲ್ಲ ಏನೇನೋ ಮಾತಾಡೋಕ್ಕಾಗಲ್ಲ, ಆ ಒಂದು ಗಾಂಭೀರ್ಯತೆ ಇರಬೇಕು ಅದಕ್ಕೆ. ಸೊ ಗೈಸ್ ನೋಡಿ, ಇದೆ ನನ್ನ ಫೈನಲ್ ಲುಕ್ಕು. ಸೊ ಇದು ಪಾರ್ವತಿ ಲುಕ್ಕು, ಇದು ಶಿವನ್ ಲುಕ್ಕು. ಸೊ ಎರಡೂ ಸೇರಿ ಅರ್ಧನಾರೀಶ್ವರ ಆಯಿತು. ಸೊ ಬೆಳಗ್ಗೆ 9 o'clock ಸ್ಟಾರ್ಟ್ ಆಗಿ ಇವಾಗ ಆಲ್ಮೋಸ್ಟ್ 4:30 ಆಗಿದೆ. ಸೊ ಇವಾಗವರೆಗೂ ವಿ ಹ್ಯಾವ್ ಡನ್ ದಿಸ್ ಕಂಪ್ಲೀಟ್ ಲುಕ್. ಸೊ ತುಂಬ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ಕಂಪ್ಲೀಟ್ ಡೀಟೇಲ್ ನೋಡ್ಬೋದು, ಈ ಚಂದ್ರ ಆ್ಯಂಡ್ ರುದ್ರಾಕ್ಷಿ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ ಇನ್ನೊಂದು ಡೀಟೇಲಿಂಗು. ಸೊ ಇದು ಶಿವಂದು ಗೆಜ್ಜೆ, ಸಾರಿ ಪಾರ್ವತಿ ಗೆಜ್ಜೆ ಅಂತ. ಇದು ನೋಡಿ, ಕಾಲು ಕೂಡ ಬಿಡದೆ ಅವರು ಆ ಖಡ್ಗ ಪ್ರತಿಯೊಂದು ಡೀಟೇಲಿಂಗ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು. ಆ್ಯಂಡ್ ಇದಕ್ಕೆ ಮೇನ್ ರೀಸನ್ ಯಾರು ಅಂದರೆ ಶಿಲ್ಪಕಾರ ಔದ್ಕೋತಾ ಇದ್ದಾರೆ ರೆಡಿ ಆಗಿಲ್ಲ ಅಂತ. ಬಟ್ ಥ್ಯಾಂಕ್ ಯು. ಸುಸ್ತಾಗ್ಬಿಟ್ಟಿದ್ದಾರೆ ಅವರು. ಹೌದು, ಯು ಲುಕಿಂಗ್ ಪ್ರಿಟಿ, ಸೀರಿಯಸ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಓಕೆ ಗೈಸ್ ನೋಡಿ, ಇದೇ ನನ್ನ ಕಂಪ್ಲೀಟ್ ಲುಕ್ಕು. ಇವಾಗ ನಾವು ಶೂಟ್ ಮಾಡಿಸಿ ರೀಲ್ಸ್ ಮಾಡಿ ಆ್ಯಂಡ್ ರೀಲ್ಸು ಶೂಟು ಎಲ್ಲ ಮಾಡಿ ನಾವು ಇವತ್ತು ರ್ಯಾಂಪ್ ವಾಕ್ ಕೂಡ ಇದೆ, ಅದೆಲ್ಲ ಮುಗಿಸ್ಬೇಕು. ಆಲ್ರೆಡಿ ತುಂಬ ತಲೆ ನೋವ್ತಿದೆ ಗೈಸ್. ಇನ್ನೊಂದು ತೋರಿಸ್ತೀನಿ ನೋಡಿ, ಶೂಟ್ಸಲ್ಲಿ ಹೆಂಗೆ ಇಷ್ಟು ಉದ್ದ ಹೇರ್ಸ್ಕೊತಾ. ದಿಸ್ ಇಸ್ ಕಾಲ್ಡ್ ಎಕ್ಸ್ಟೆನ್ಷನ್ಸ್, ಕಾಣಿಸ್ತಿದ್ಯಾ? ಸೊ ಇದನ್ನು ಅವ್ರು ಫಿಕ್ಸ್ ಮಾಡಿರ್ತಾರೆ. ಸೊ ಒಂದಿಷ್ಟು ಕೂದಲಲ್ಲೇ ಇದನ್ನು ಫಿಕ್ಸ್ ಮಾಡಿದ್ರೆ ತುಂಬ ಎಳಿತಾ ಇರುತ್ತೆ, ನೋವ್ತಾ ಇದೆ ಆಗಲೇ. ಬಟ್ ಲುಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ನನಗಂತೂ ಸಿಕ್ಕಾಬಿಡೆ ಇಷ್ಟ ಆಗಿದೆ. ನಿಮ್ಗೆ ಹೆಂಗೆ ಅನಿಸ್ತು ಈ ಲುಕ್ನ ಬಗ್ಗೆ ಅಂತ ಹೇಳಿ. ಆ್ಯಂಡ್ ಇನ್ನೊಬ್ರನ್ನ ತೋರಿಸ್ತೀನಿ ಕೊಡಿ, ನಮ್ಮ ಸೌಮ್ಯ ಅವ್ರು ನೋಡಿ ಹೆಂಗೆ ಕೂತಿದ್ದಾರೆ. ಆ್ಯಂಡ್ ಐ ಹ್ಯಾವ್ ಟು ಟೆಲ್, ಈ ಹುಡುಗಿ ಇವತ್ತು ಈ ಲುಕ್ ಮಾಡ್ತಿದ್ರಂತ ಊಟ ಕೂಡ ಮಾಡಿದೆ, ಉಪವಾಸ ಮಾಡ್ತಾಯಿದ್ಲು. ಬೈದು ಊಟ ಮಾಡಿಸಿದ್ವಿ, ಹಂಗೆಲ್ಲ ಬೈಲಿಲ್ಲ ಅಂದಿದ್ರೆ ನಾನು ತಿಂದಂಗಿರ್ತಿದ್ದೆ, ಪ್ಯೂರ್ ಆಗಿರ್ತಿದ್ದೆ ಎಲ್ಲ. ಊಟ ಶಿವನ್ಗೆ ಊಟ ಎಲ್ಲ ಉಪವಾಸ ಎಲ್ಲ ಯಾವತ್ತೂ ಏನು ಕೇಳಲ್ಲ ಆಯ್ತಾ. ಸೊ ನೋಡಿ, ಹುಷಾರಿರ್ಲಿಲ್ಲ, ನಾನೇ ಬೈ ತಿನ್ಸಿದ್ದು, ಸುಸ್ತಾಗ್ಬಿಟ್ಟಿದ್ಲು ಆಗಲೇ. ಸೊ ನೋಡಿ ಗೈಸ್, ಊಟನೂ ತಿಂದೆ, ಹುಷಾರಿಲ್ಲ ಅಂದ್ರೂ ಡೆಡಿಕೇಟೆಡ್ ಹುಡುಗಿ ಸೌಮ್ಯ. ನೋಡಿ 9 ಗಂಟೆ ಆಯಿತು, ಹೆಚ್ಚಿತ್ತು ಅಲ್ಲ 7 ಗಂಟೆ ಇವಾಗ ಪ್ರೋಗ್ರಾಮ್ ಶುರುವಾಗೈತೆ. ನಮ್ಮ ರಶ್ಮಿ ಅಕ್ಕನೇ ಇವತ್ತು ಆ್ಯಂಕರಿಂಗು ಗೈಸ್, ನಮ್ಮಮ್ಮ ಸೂಪರ್ ಸ್ಟಾರು ಗೈಸ್. ಆ್ಯಂಡ್ ಮ್ಯಾಪ್ ಮಾದೇವಪ್ಪ ಇಲ್ಲೇ ಅವನೇ ಗೈಸ್. ಆ್ಯಂಡ್ ನಮ್ಮ ಫ್ರೆಂಡ್ ಇಲ್ಲೇ ಅವಳೆ ಗೈಸ್. ಫುಲ್ ರೆಡಿ ಗೈಸ್. ಇವಾಗ ಸ್ಟೇಜ್ ಮೇಲೆ ಹೋಗ್ತೀವಿ ಗೈಸ್. ಹಾಗೆ ಗೈಸ್ ನಾನು ಬರೀ ಗೈಸ್ ಏನೇನು ಬರಬೇಕು ಎಲ್ಲ ಕಮೆಂಟ್ ಮಾಡಿ. ಓಕೆ, ನಾನು ಹೇಳ್ತೀನಿ. ನಾನು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಒಳ್ಳೇದಾಗಲಿ ಆ ದೇವ್ರ ಹತ್ರ, ಯಾಕಂದರೆ ನಾವಂತೂ ದೇವರ ಹಾಕೋಲ್ಲ, ಆ ದೇವರಲ್ಲಿ ನಾನು ಡೆಫಿನೆಟ್ಲಿ ಬಡ್ಕೋತೀನಿ ಗೈಸ್. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಒಳ್ಳೆಯವರು, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಒಳ್ಳೇದಾಗಲಿ. ಓಕೆನಾ? ಜೈ ಆಂಜನೇಯ. ಜೈ ಜೈ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏನು ಗೊತ್ತಾ, ಕಾಪಿರೈಟ್ ಆಗಿಬಿಡುತ್ತೆ, ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನು ಆಲ್ರೆಡಿ ಮೇಕಪ್ ತೆಗಿತೀನಿ ಗೈಸ್. 9 ಗಂಟೆ ಆಗಿದೆ ಅಷ್ಟೇ ಗೈಸ್, ಹೇಳಿ ಮುಗಿಸ್ತೀನಿ. ಮೇಕಪ್ ಎಲ್ಲ ತೆಗ್ದಾದ್ಮೇಲೆ ನೋಡಿ ಅವ್ರು ತೆಗಿತಾ ಇದ್ದಾರೆ, ಸಖತ್ ತಲೆ ನೋವ್ತದೆ. ಬೇಗ ಸಿಗ್ತೀನಿ ಗೈಸ್, ವೆಯ್ಟ್. ಶೂಟ್ ಎಲ್ಲ ಮುಗಿದು ಎಲ್ಲ ಕೆರಿತೈತೆ, ಪೇಂಟೆಲ್ಲ ಹಾಕ್ಬಿಟ್ಟಿದ್ರೆ ಎಲ್ಲ ಕೆರ್ದಂಗೆ ಆಗ್ತೈತೆ. ನಾಳೆ ಗುಳ್ಳೆ ಆಗದಿದ್ರೆ ಪರವಾಗಿಲ್ಲ. ಸೊ ಪೇಂಟೆಲ್ಲ ಹಾಕ್ಬಿಟ್ಟಿದ್ರಲ್ಲ, ನಾನು ಈ ಮೇಕಪ್ ತೆಗಿಯೋಷ್ಟರಲ್ಲೇ ಗೈಸ್ 1 hour ಆಯಿತು ಗೊತ್ತಾ. ಹೇರ್ ಸ್ಟೈಲು ಮೇಕಪ್ ಸಕ್ಕ ತಲೆ ನೋವ್ತಾ ಇದೆ. ಕಾರು ರಶ್ಮಿ ಅಕ್ಕ ಆ್ಯಂಕ್ರಿಂಗ್ ಇತ್ತಲ್ಲ, ಸೊ ಅಕ್ಕ ಎಲ್ಲ ಆ್ಯಂಕ್ರಿಂಗ್ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ಕಾಫಿ ಕುಡ್ಬಿಟ್ಟು ಮನೆಗೆ ಹೋಗೋಣ ಅಂತ ಅನ್ಕೊತಾ ಇದ್ದೀನಿ ಗೈಸ್. ತುಂಬ ಇವತ್ತು ಸಖತ್ ಸ್ಟ್ರೇನ್ ಆಗಿಬಿಡ್ತು, ಸಿಕ್ಕಾಬಡೆ ಸ್ಟ್ರೇನ್. ಎಸ್ಪೆಷಲಿ ಈ ಥರ ಲುಕ್ಸ್ ಮಾಡಿದ್ರೆ ತುಂಬ ಎನರ್ಜಿ ಡ್ರೈನ್ ಆಗಿಬಿಡುತ್ತೆ.
ಬಟ್ ಹೆಂಗೋ ಮುಗಿಸಿದ್ದೀವಿ ಗೈಸ್. ಟೈಮ್ ನೋಡಿ 11:18 ಆಗಿದೆ, ಇನ್ನೂ ರೀಚ್ ಆಗಿಲ್ಲ ಗೈಸ್. ಆ್ಯಂಡ್ ಟುಡೇ ನನ್ನ ಡ್ರಾಪ್ ಮಾಡ್ತಿರೋದು ಸೊಸಾಂಗ್. ಎಷ್ಟು ನಾಚ್ಕೋತಾರೆ ನೋಡಿ ಗೈಸ್. ಆದರೂ ನಿಜವಾಗ್ಲೂ ಹೇಳ್ತೀನಿ, ತಮ್ಮ ಇದ್ರೆ ಈ ಥರ ತಮ್ಮ ಇರಬೇಕು ಗೈಸ್. ಎಲ್ಲರಿಗೂ ಅಷ್ಟು ಕೇರ್ ಮಾಡ್ತಾನೆ, ತುಂಬ ಖುಷಿ ಗೈಸ್. ನೆಕ್ಸ್ಟ್ ಲೆಫ್ಟ್. ನನ್ನ ಮನೆ ಅಡ್ರೆಸ್ ತೋರಿಸ್ತೀನಿ ಗೈಸ್, ಕಂಡಿಡ್ಕೊಬಿಟ್ಟಿರ. ಯಪ್ಪ ಇವನ ಹತ್ರ ಒಂದು ಮ್ಯಾಪ್ ಎಲ್ಲ ಹಾಕ್ಸ್ಕೊಂಡ್ ಕರ್ಕೊ ಬರ್ಬಿಡಿ ಗೈಸ್. ತುಂಬಾ ಮ್ಯಾಪ್ ನಾನು ಒಂದೇಳ ಮ್ಯಾಪ್ ಲೆಫ್ಟ್ ತೋರಿಸ್ತಾ ಇರ್ತೆ ಅನ್ಕೊಳ್ಳಿ, ಅಲ್ಲಿ ರೋಡೇ ಇರಲ್ಲ. ರೋಡ್ ಅಗ್ದ್ಬಿಟ್ಟು ಬೇಕಾದ್ರೆ ಅವನೇ ಹೋಗ್ಬಿಡ್ತಾನೆ. ಮ್ಯಾಪ್ನ ಅಷ್ಟು ನಂಬ್ತಾನೆ ಗೈಸ್. ಬಟ್ ನೋಡಿ ಗೈಸ್, ನಂಗೆ ಲೇಟ್ ಆಗೋಯ್ತು ಅಂತ ಪಾಪ ಡ್ರಾಪ್ ಮಾಡ್ತಾವ ನಮ್ಮ ಮನೆಗೆ. ಥ್ಯಾಂಕ್ ಯು ಸೊಸಾಂಗ್. ಐ ವಿಶ್ ಆಲ್ ಗರ್ಲ್ಸ್ ಶುಡ್ ಹ್ಯಾವ್ ಬ್ರದರ್ ಲೈಕ್ ಹಿಮ್ ಗೈಸ್. ಫೈನಲಿ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಾನು ಹೇಳಿದ್ದೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಸುಮಾರಷ್ಟು ಕ್ವಶನ್ಸ್ ಕೇಳಿದ್ರಿ ಲಾಸ್ಟ್ ವಿಡಿಯೋದಲ್ಲಿ, ಅದೆಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ಅಂತ. ಸೊ ಇಟ್ಸ್ ಟೈಮ್ ಫಾರ್ ದ್ಯಾಟ್. ಹಾಗಾಗಿ ಇದನ್ನೆಲ್ಲ ಆನ್ಸರ್ ಮಾಡಿ ನಾನು ಇವತ್ತು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಫಸ್ಟ್ ಕ್ವಶನ್ ಎಲ್ಲರೂ ಕೇಳ್ತಿದ್ದೀನಿ ಅಂದರೆ, ಕಾಸ್ಟ್ಯೂಮು ನಿಮ್ಮದೇನ ನಿಮಗೆ ಕೊಡ್ತಾರಾ ಅಂತ. ಕಾಸ್ಟ್ಯೂಮ್ ನಮ್ದಲ್ಲ. ಸೊ ಆ ಕಾಸ್ಟ್ಯೂಮ್ ಕಂಪ್ಲೀಟಾಗಿ ಮೇಕಪ್ ಆರ್ಟಿಸ್ಟು ಅರೇಂಜ್ ಮಾಡಿರ್ತಾರೆ. ಸೊ ಆ ಒಂದು ಕಾಸ್ಟ್ಯೂಮ್ಗೆ ಪರ್ ಡೇ ರೆಂಟ್ ಅಂತ ಇಸ್ಕೋತಾರೆ. ಲೈಕ್ 2,000-3,000 ರುಪೀಸ್ ಆ ಥರ ಕೊಟ್ಟು ಪರ್ ಡೇ ರೆಂಟ್ ಅಂತ ಇಸ್ಕೋತಾರೆ. ಸೊ ರೆಂಟ್ ಮಾಡ್ಬೋದು ನಾವು ಔಟ್ಫಿಟ್ಸ್ನ. ಸೊ ನಿಮಗೂ ಅಷ್ಟೇ ಯಾವುದೋ ಸ್ಪೆಷಲ್ ಒಕೇಶನ್ಸ್ ಇದ್ದರೆ, ಸಪೋಸ್ ಅಷ್ಟು ದೊಡ್ಡ ಅದಕ್ಕೆ ತುಂಬ ಕಾಸ್ಟ್ಲಿ ತೊಗೊಂಡು ವೇಸ್ಟ್ ಮಾಡೋದು ಬದಲು ಒಂದು 2,000 ಕೊಟ್ಟು ರೆಂಟ್ ಮಾಡಿ ತುಂಬ ಚೆನ್ನಾಗಿರೋ ಕಾಸ್ಟ್ಯೂಮ್ಸ್ಗಳನ್ನ ಸಿಗುತ್ತೆ. ಅದೊಂದು ಐಡಿಯಾ ನಿಮಗೆ ಕೊಡ್ತಾಯಿದ್ದೀನಿ. ಆ್ಯಂಡ್ ಸೆಕೆಂಡ್ ಥಿಂಗ್, ತುಂಬ ಜನ ಕೇಳಿದರೆ, ಲಾಸ್ಟ್ ಟೈಮೇ ಹೇಳಿದೆ, ದುಡ್ಡು ನಾವು ಕೊಡಬೇಕಾ ಅಥವಾ ಅವ್ರು ನಮ್ಗೆ ಕೊಡ್ತಾರಂತ. ಸೊ ಅವ್ರು ನಮಗೆ ಪೇ ಮಾಡೋದು, ಪರ್ ಡೇ ಇಷ್ಟು ಅಂತ ಪೇ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ಮೋಸ್ಟ್ ಆಸ್ಟ್ ಕ್ವಶನ್ ಅಂದರೆ, ಸುಮಾರಷ್ಟು ಜನ ಕೇಳಿದ್ರಿ, ಸ್ಪೆಷಲಿ ಹುಡುಗಿರು, ನಾವು ಕೂಡ ಈ ಥರ ಮೇಕ್ ಓವರ್ ಶೂಟ್ಸ್ ಮಾಡಬಹುದಾ ಅಂತ. ಅನ್ಫಾರ್ಚುನೇಟ್ಲಿ ಏನಂದರೆ ಗೈಸ್, ನಾವು ಈ ಒಂದು ಶೂಟ್ ಮಾಡಬೇಕಂದ್ರೆ ಐದರ್ ಪ್ರೊಫೆಷ್ನಲ್ ಮಾಡೆಲ್ ಆಗಬೇಕು ಅಥವಾ ಇನ್ಸ್ಟಾಲಿ ಒಳ್ಳೆ ಫಾಲೋವರ್ಸ್ ಇರಬೇಕು. ಸೊ ನಾನೊಂದು ಪ್ರೊಫೆಷ್ನಲ್ ಮಾಡೆಲ್ ಅಲ್ಲ, ಅಷ್ಟೆಲ್ಲ ಸಖತ್ತಾಗಿಲ್ಲ ನಾವು. ಸೊ ಇನ್ಸ್ಟಾಲ್ ಒಳ್ಳೆ ಫಾಲೋವರ್ಸ್ ಇದ್ದರೆ, ಸೊ ನಮ್ಮನ್ನೇ ಯಾಕೆ ಕರೆಸ್ತಾರೆ ಅಂದರೆ, ನಾವು ಅವರಿಗೆ ವೀಡಿಯೋಸ್ ಎಲ್ಲ ಮಾಡಿಕೊಡ್ತೀವಿ, ರೀಲ್ಸ್ ಎಲ್ಲ ಮಾಡಿಕೊಟ್ಟು ಅವ್ರ ವರ್ಕ್ನ ನಮ್ಮ ಪೇಜಲ್ಲಿ ಹಾಕ್ಕೊಡಿದ್ರೆ ನಾವು ಅವರಿಗೆ ಪ್ರಮೋಷನ್ ಮಾಡಿಕೊಡ್ತೀವಲ್ಲ. ಸೊ ಹಾಗಾಗಿ ನಮ್ಮನ್ನ ಕರೆಸ್ತಾರೆ, ಅದಕ್ಕೆ ಅವ್ರು ನಮ್ಮನ್ನ ಪೇ ಮಾಡಿ ಕರೆಸ್ತಾರೆ. ಹಾಗಾಗಿ ನಾರ್ಮಲಾಗೆ ನಾವು ಈ ಒಂದು ರೆಫರ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಮೇಕಪ್ ಆರ್ಟಿಸ್ಟ್ಗಳು ಒಪ್ಪಲ್ಲ, ಅವರೇ ನಮ್ಮನ್ನ ಚೂಸ್ ಮಾಡೋದು. ಬಟ್ ಇನ್ನೊಂದು ಐಡಿಯಾ ಏನು ಕೊಡ್ತೀನಿ ಅಂದರೆ, ಎಲ್ಲರಿಗೂ ನನ್ನ ಇನ್ಸ್ಟಾ ಪೇಜಿಗೆ ಹೋದರೆ ನೀವು ಸುಮಾರು ಜನ ಮೇಕಪ್ ಆರ್ಟಿಸ್ಟ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ನೀವು ಹೋಗಿ ನಿಮ್ಮ ಫೋಟೋಸ್ನೆಲ್ಲ ಕಳಿಸಿ. ಸೊ ನೀವು ಚೆನ್ನಾಗಿದ್ದೀರಾ ಅಂತ ನಿಮಗೆ ಅನ್ಸರ್ ನೀವು ಕಳಿಸಿ ಹೇಳಿ, ನನಗೆ ಮಾಡಲಿಂಗಲ್ಲಿ ಇಂಟ್ರೆಸ್ಟ್ ಇದೆ, ದಯವಿಟ್ಟು ನನ್ನ ರೆಫರ್ ಮಾಡಿದ್ವಾ ನಾನು ತೊಗೊಳ್ಳಿ ಅಂತ. ಸೊ ನೆಕ್ಸ್ಟ್ ಶೂಟ್ಸಲ್ಲಿ ಇರುವಾಗ ಅವ್ರಿಗೆ ಇಷ್ಟ ಆದರೆ ನಿಮ್ಮ ಫೋಟೋಸು ಡೆಫಿನೆಟ್ಲಿ ಕರೀತಾರೆ. ಸೊ ಈ ಒಂದು ಥರ ನೀವು ಟ್ರೈ ಮಾಡ್ಬೋದು, ಓಕೆನಾ. ಸೊ ತುಂಬ ಜನ ಕೇಳಿದ್ರಿ ಈ ಕ್ವಶನ್ನ, ನಾವು ಬರ್ಬೋದಾ ಅಂತ. ಅನ್ಫಾರ್ಚುನೇಟ್ಲಿ ಆಗಲ್ಲ. ಬಟ್ ಇನ್ನೊಂದು ಆಪ್ಷನ್ ಅಂದರೆ, ಯು ಕ್ಯಾನ್ ಟ್ರೈ. ನೀವೇ ಫೋಟೋಸ್ ಕಳಿಸಿ ಎಲ್ಲ ಮೇಕಪ್ ಆರ್ಟಿಸ್ಟ್ಗಳಿಗೂ ಹೇಳಿ, ಈ ಥರ ಇಂಟ್ರೆಸ್ಟ್ ಇದೆ, ದಯವಿಟ್ಟು ತೊಗೊಳ್ಳಿ ಅಂತ. ಖಂಡಿತ ತೊಗೋತಾರೆ, ಇಷ್ಟ ಆದರೆ ನಿಮ್ಮ ಫೋಟೋಸ್ನ, ಓಕೆನಾ. ಅಷ್ಟೇ ಗೈಸ್. ಏನಾದರೂ ಇನ್ನೊಂದು ಮಿಕ್ಕಿದ ಕ್ವಶನ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ಸದಾಕಾಲ ಹೀಗೆ ಪ್ರೀತಿ ಕೊಡ್ತಾ ಇರಿ. ಐ ಲವ್ ಯು ಆಲ್.